ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ಕೆಲವರು ಹೇಳ್ತಾರೆ ಏನು ಅಂತಂದರೆ, ಕೆಲವೊಂದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಕೆಲವೊಂದು ಕಾಸ್ಟ್ಲಿ ಮೊಬೈಲ್ಸ್ಗಳು ಬೇಕು, ಮತ್ತು ವಿಡಿಯೋ ಕ್ಲಾರಿಟಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಬೇರೆ ಬೇರೆ ಆ್ಯಪ್ ಬೇಕು ಮತ್ತು ಲ್ಯಾಪ್ಟಾಪ್ ಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ಸೊ ಸರ್ ನೀವು ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೀರಾ, ನಮಗೆ ಯಾವ್ದಾದ್ರು ಒಳ್ಳೆ ಆ್ಯಪ್ ಇದ್ರೆ ಹೇಳಿ, ಲ್ಯಾಪ್ಟಾಪ್ ಇದ್ರೆ ಹೇಳಿ, ನಾವು ತಗೊಳ್ತೀವಿ. ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇದ್ರೆ ಹೇಳಿ, ನಾವು ಅದು ಲ್ಯಾಪ್ಟಾಪ್ ತಗೊಳ್ತೀವಿ. ನಮಗೆ ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ್ಯಪ್ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು. ಸೊ ಹಾಗಾಗಿ ನಾನು ಇದನ್ನ ಫಸ್ಟ್ ಟೈಮು ಹೇಗೆ ಒಂದು ನಿಮ್ಮ ಮೊಬೈಲಲ್ಲೇ ಹೇಗೆ ವಿಡಿಯೋನ ಎಡಿಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು, ನಾನು ಈ ಒಂದು ಏನು ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ನಿಮಗೆ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಪ್ಪದೆ ನಾನು ವಿಡಿಯೋ ಥ್ಯಾಂಕ್ ಯು. ಬನ್ನಿ. ಏನು ಅಂತಂದರೆ, ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತುಂಬ ಆ್ಯಪ್ಗಳಿದೆ, ಫ್ರೀ ಆ್ಯಪ್ಗಳು ನಮ್ಮ ಮೊಬೈಲಲ್ಲೇ ಕೂಡ ಈಸಿಯಾಗಿ ಎಡಿಟ್ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರಬೇಕು. ಈಗ ಈ ಪ್ರತಿ ವರ್ಷವೂ ಪ್ರತಿಯೊಂದು ಆ್ಯಪ್ ಕೂಡ ವರ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. 2020ಇಂದ 21ಗೆ 23ಗೆ ಚೇಂಜ್ ಆದಾಗೆ 2024ಗೆ ಕಿನಿ ಮಾಸ್ಟರ್ ನಿಮಗೆಲ್ಲ ಗೊತ್ತಿರ್ಬೋದು. ಕಿನಿ ಮಾಸ್ಟರ್ ಎಷ್ಟೋ ಜನ ಹಳೆ ಯೂಟ್ಯೂಬರ್ ಇದ್ದರೆ ಅವರೆಲ್ಲ ಇದನ್ನೇ ತುಂಬ ಯೂಸ್ ಮಾಡಿ ಈಗ ಬೇರೆ ಬೇರೆ ಅವರು ಡೆವಲಪ್ ಆದಮೇಲೆ ಈಗ ಬೇರೆ ಯೂಟ್ಯೂಬ್ ಇದು ಆ್ಯಪ್ಗಳಿಗೆ ಹೋಗಿದೆ. ಸೊ ಹಾಗಾದರೆ ಬನ್ನಿ, ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ, ಬನ್ನಿ ನಾನು ಒಂದು ಹೊಸ ಆ್ಯಪ್ನ ತೋರಿಸ್ತೀನಿ. ಅದುವೇ ಕಿನಿ ಮಾಸ್ಟರ್. ನಿಮಗೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಬೇಕು ಈ ಕಿನಿ ಮಾಸ್ಟರ್ ಹೇಗೆ ಯೂಸ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಬನ್ನಿ, ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತೀನಿ. ಅದು ಹೊಸದಾಗಿ ಅಪ್ಡೇಟ್ ಆಗಿರೋ ವರ್ಷನ್ನು. ಸೊ ಅದ್ರ ಬಗ್ಗೆ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಏನಿದೆ ಕಿನಿ ಮಾಸ್ಟರ್ ಅಂದ್ಬಿಟ್ಟು ನಿಮಗೆ ಫುಲ್ಲು ಡೀಟೇಲ್. ಸೊ ಇಲ್ಲಿ ಫ್ರೆಂಡ್, ನೀವು ಮೊಬೈಲ್ಗೆ ಹೋದರೆ ಮೊಬೈಲ್ನಲ್ಲಿ ಕಿನಿ ಮಾಸ್ಟರ್ ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಕಿನಿ ಮಾಸ್ಟರ್ ತೊಗೊಂಡು ಕಿನಿ ಮಾಸ್ಟರ್ಗೆ ಹೋದರೆ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ. ಸೊ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಅಲ್ಲಿ ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 16.9, 9.16 ಇರುತ್ತೆ. ಅದು ಡಿಫ್ರೆಂಟ್ ಯಾವುದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಬೇರೆ ಇರುತ್ತೆ. ಅದನ್ನು ನೀವು 16.9 ಯೂಟ್ಯೂಬ್ಗಾದರೆ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅಂತ ಕೊಡಿ. ಸೊ ಕ್ರಿಯೇಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇದು ಸ್ವಲ್ಪ ಅಡ್ವರ್ಟೈಸ್ ಬರುತ್ತೆ. ಅದನ್ನು ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಕ್ಯಾನ್ಸಲ್ ಮಾಡ್ಬೋದು. ಸ್ಕಿಪ್ ಮಾಡಿ. ಅದನ್ನು ನೀವು ಈಗ ಸ್ಕಿಪ್ ಮಾಡಿಕೊಂಡ್ರೆ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂತು ಅಂತಂದರೆ ನೋಡಿ, ನೀವು ಯಾರ್ಯಾರು ಕೇಳ್ತಾ ಇದ್ದೀರಲ್ಲ, ಇಲ್ಲಿ ಆಲ್ ಇಮೇಜಸ್ ಅಸೆಟ್, ವಿಡಿಯೋ ಅಸೆಟ್, ಫೇವರೇಟ್, ಪಿಕ್ಸೆಲ್ಸ್, ಪಿಕ್ಸ್ಬೇ ಇದೆಲ್ಲ. ಇದು ನೋಡಿ, ನೀವು ಯಾವುದಾದ್ರೂ ವಿಡಿಯೋನ ನೀವು ಇಲ್ಲಿ ಏನು ಅಂದರೆ ಇದಿದೆಯಲ್ಲ 3 ನೋಡಿ, ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ವಿಡಿಯೋ ಇದೆ, ಇಮೇಜಸ್ ಇದೆ, ಮತ್ತು ಇದು ಕ್ಲಿಕ್ ಮಾಡಿದ್ರೆ ನೀವೇನಾದ್ರು ವಿಡಿಯೋ ಜೊತೆಗೆ ಮಲ್ಟಿಪಲ್ ಅಪ್ಲೋಡ್ ಮಾಡಿದ್ರೆ ತೋರಿಸುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಇದು ಫ್ರಂಟು ಮತ್ತು ಬ್ಯಾಕ್ ನೋಡಿ. ಈಗ ತೋರಿಸ್ತೀನಿ ನಾನು. ನೋಡಿ, ನನಗೆ ಇಮೇಜಸ್ಗೆ ಹೋದರೆ ಆಲ್ ಇಮೇಜಸ್ ಅಂತ ಹೋಗಿ, ಆಲ್ ಇಮೇಜಸ್ಸಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ ಅದು ತೊಗೊಳ್ತೀನಿ. ಸೊ ಅದು ಈ ಥರ ಬರುತ್ತೆ. ಈ ಥರ ಬಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಈ ಡ್ರ್ಯಾಗ್ ಮಾಡ್ಬೋದು. ಎಷ್ಟಾದರೂ ನೀವು ಡ್ರ್ಯಾಗ್ ಮಾಡ್ಬೋದು. ನಿಮ್ಮ ವಿಡಿಯೋ ಈಗ ಇಷ್ಟ ಆದರೆ ಫ್ರೆಂಡ್, ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಏನು ಅಂತಂದರೆ, ನನಗೆ ಇಷ್ಟ ಆಯಿತು, ಇನ್ನೊಂದು ನಾನು ಆ್ಯಡ್ ಮಾಡಬೇಕು ಅಂತಂದರೆ ಇದನ್ನು ಕ್ಯಾನ್ಸಲ್ ಮಾಡಿ ವಿಡಿಯೋ ಡೌನ್ಲೋಡ್ ಮಾಡಿ. ಮತ್ತು ಇಲ್ಲಿ ನೀವು ಬ್ಯಾಕ್ ಬಂದರೆ ಇದು ನೋಡಿ, ಇಲ್ಲಿ ಬ್ಯಾಕ್ ತೋರಿಸುತ್ತೆ. ನೀವು ಬ್ಯಾಕ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಫೋರ್ ಆಪ್ಷನ್ ಬರುತ್ತೆ. ಲೇಯರ್, ಮೀಡಿಯೋ, ಆಡಿಯೋ, ರೆಕಾರ್ಡ್. ಮತ್ತು ಇಲ್ಲಿ ಬಂದರೆ ನೀವು ಬ್ಯಾಕ್ ಹೋಗಬೇಕಂದ್ರೆ ಆಡಿಯೋ ಇರುತ್ತೆ, ಸೆಟ್ಟಿಂಗ್ ಇರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ ಕೇಸು ವಿಡಿಯೋ ಆ್ಯಡ್ ಮಾಡಿರ್ತಾರೆ, ಬೇರೆ ಇಮೇಜ್ ಆ್ಯಡ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಮತ್ತು ನೀವು ಇದು ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ವಿಡಿಯೋ ಏನಿದೆ ಎಂಡ್ಗೆ ಹೋಗಬೇಕು, ಏನು ಮಾಡಿದ್ರೆ ಇದು ಫ್ರಂಟು ಹೆಂಡು ಈ ಥರ ಬರುತ್ತೆ. ಸೊ ಹಾಗಾಗಿ ಬಂದರೆ ಕಿನಿ ಮಾಸ್ಟರ್ ಏನು ಅಂತಂದರೆ, ಈಗ ಹೊಸ ಅಪ್ಡೇಟ್ ಮಾಡಿರೋದ್ರಿಂದ ಇದು ಇದೆ. ಮತ್ತು ಅಲ್ಲಿ ಬಂದು ನೀವು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಯರಲ್ಲಿ ನಿಮಗೆ ಎಷ್ಟು ತೋರಿಸ್ತಾ ಇದೆ ನೋಡಿ, ಮೀಡಿಯಾ, ಎಫೆಕ್ಟು, ಸ್ಟಿಕ್ಕರು, ಟೆಕ್ಸ್ಟು, ಹ್ಯಾಂಡ್ ರೈಟಿಂಗ್ ಅಂತ ತೋರಿಸ್ತಿದೆ. ನೀವು ಇನ್ ಕೇಸ್ ಇದಕ್ಕೆ ಬೇರೆ ಯಾವುದಾದ್ರೂ ಏನಾದ್ರು ಅಪ್ಡೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಮೀಡಿಯಾಗೆ ಹೋಗಿ ಕ್ಲಿಕ್ ಮಾಡಿ. ಸೊ ಏನಾದರೂ ಇಮೇಜ್
ಡೌನ್ಲೋಡ್ ಮಾಡಬೇಕು. ಅದು ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಬೇರೆ ಇಮೇಜಸ್ ಹಾಕಬೇಕು ಅಂತಂದರೆ ನೀವು ಇಲ್ಲಿ ಬ್ಯಾಕ್ ಬಂದು ಇಮೇಜ್ ಅಸೆಸ್ ಇದೆಯಲ್ಲ, ಇಮೇಜ್ ಅಸೆಟ್ ಹತ್ರ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಷ್ಟು ಬರುತ್ತೆ. ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಆ್ಯಡ್ ಮಾಡಿಕೊಂಡು ಇಲ್ಲಿ ಕ್ಲೋಸ್ ಮಾಡಿದ್ರೆ ನಿಮಗೆ ಇಷ್ಟು ನೋಡಿ. ಸೊ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ, ಅದು ಆ್ಯಡ್ ಆಯಿತು. ಸೊ ನಾವು ಇಲ್ಲೇನು ಮಾಡೋಣ ಅಂತಂದರೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇದನ್ನು ಕ್ಲೋಸ್ ಮಾಡೋಣ. ಇದು ಕ್ಲೋಸ್ ಮಾಡಿದ್ರೆ ಆ್ಯಡ್ ಆಗಿರುತ್ತೆ. ಇದನ್ನು ನೀವು ಹೇಗಾರು ಸಣ್ಣದಾರು ಮಾಡ್ಕೋಬೋದು. ಇದು ಬೇಡ, ಇಲ್ಲಿ ನೋಡಿ, ಇಲ್ಲಿ ಬೇಡ ಅಂತಂದರೆ ಇಲ್ಲಿ ಡಿಲೀಟ್ ಇರುತ್ತೆ, ಅದು ಕ್ಲಿಕ್ ಮಾಡಿ ನನಗೆ ಡಿಲೀಟ್ ಬೇಡ ಯಾಕಂದರೆ ಡಬಲ್ ಬಂದಿದೆ. ಸೊ ಮತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನು ಎಲ್ಲಾದರೂ ಡ್ರ್ಯಾಗ್ ಮಾಡ್ಕೋಬೋದು. ಈ ರೀತಿ ಇರುತ್ತೆ. ಸರ್ ನಾನು ಯಾಕೆ ಈ ಥರ ಡ್ರ್ಯಾಗ್ ಮಾಡ್ಕೋಬೋದು, ಇದು ಸೈಡ್ ಇಟ್ಕೋಬೋದು. ಸೊ ಇಲ್ಲಿ ಬಂದರೆ ನಿಮಗೆ ಆಪ್ಷನ್ ತೋರಿಸ್ತಾ ಇರುತ್ತೆ. ಟ್ರಿಮ್ ಅಂತ ಇದೆ ನೋಡಿ, ರೀಪ್ಲೇಸು, ಟ್ರಿಮ್, ಸ್ಪ್ಲಿಟ್ಟು. ಟ್ರಿಮ್ ಅಂತಂದರೆ ಗೊತ್ತಿರುತ್ತೆ. ನೀವು ಏನಾದ್ರು ವೀಡಿಯೋ ಯಾವ್ದಾದ್ರು ಇಷ್ಟ ಆಗಿಲ್ಲ ಅಂತಂದರೆ ಕಟ್ ಮಾಡಬೇಕು ಅಂತಂದರೆ ಈಗ ಡ್ರ್ಯಾಗ್ ಮಾಡ್ತಾ ಬಂದು ಇಲ್ಲಿ ಟ್ರಿಮ್ ಲೆಫ್ಟ್ ಅಂತ ಕೊಟ್ಟರೆ ಅದು ಲೆಫ್ಟ್ಗೆ ಟ್ರಿಮ್ ಆಗುತ್ತೆ. ಸೊ ಟ್ರಿಮ್ಮು ಮತ್ತು ನಾವು ಅಂಡು ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಅಂಡು ಮಾಡಿದ್ರೆ ಅದು ಕಂಪ್ಲೀಟ್ ಬರುತ್ತೆ. ಟ್ರಿಮ್ ಆಯಿತು. ಸೊ ಹಾಗಾಗಿ ಬ್ಯಾಕ್ ಬಂದೆ. ಸೊ ಇಲ್ಲಿ ಅನಿಮೇಷನ್ ನೋಡಿ, ಅನಿಮೇಷನ್ನು, ಓವರಾಲ್ ಅನಿಮೇಷನ್. ಈಗ ಇನ್ನೊಂದ್ಸರಿ ಪಾಪಪ್ ಇದೆ ನೋಡಿ, ಈ ಥರ ಬರುತ್ತೆ. ಫೇಡ್ ಇದೆ, ಮತ್ತು ಏನು ಬೇಡ ಅಂತ ನಾನು ಅದು ಸ್ಲೈಡಿಂದ ಬರುತ್ತೆ. ಸೊ ಈ ಥರ ತುಂಬ ಆಪ್ಷನ್ಗಳಿದೆ. ನೀವು ಸ್ಪೀಡು ಕೂಡ ತಗೋಬೋದು, ಎಷ್ಟಾರು ಸ್ಪೀಡು ಆ ಇಮೇಜಸ್ ಏನು ಅನಿಮೇಷನ್ ಕೊಡ್ತಿರಲ್ಲ ಯಾವ ಸ್ಪೀಡಲ್ಲಿ ಬರ್ಬೋದು ಅಂತ ಅದು ನೀವು ಕೊಟ್ಕೊಂಡ್ರೆ ಓಕೆ. ಸೊ ನಾನು ಇದು ಮತ್ತು ಇದು ನನಗೆ ಬೇಡ, ಬ್ಯಾಕ್ ಬರ್ತೀನಿ ನಾನು. ಇಲ್ಲಿ ಬ್ಯಾಕ್ ಬರ್ತೀನಿ ನೋಡಿ. ಸೊ ಇದು ಬ್ಯಾಕ್ ಬಂದೆ, ಮತ್ತು ಇಲ್ಲಿಗೆ ಬಂದೆ. ಸೊ ಇಷ್ಟು ಆಪ್ಷನ್ ಇದೆ ಫ್ರೆಂಡ್ಸ್. ನಿಮಗೆ ಲೇಯರ್ಸಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಟೆಕ್ಸ್ಟ್ ಮಾಡಬೇಕು ಅಂತ ನೋಡಿ, ಟೆಕ್ಸ್ಟ್ ಏನಾರು ಎಂಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ ಇರುತ್ತೆ, ನಿಮಗೆ ತೋರಿಸ್ತಾ ಇರುತ್ತೆ ಆಪ್ಷನ್ನು. ಈಗ ಎಕ್ಸಾಂಪಲು ಉಮೇಶ್ ಅಂತ ಹಾಕಿರ್ತೀನಿ, ಉಮೇಶ್ ಅಂತ ಹಾಕ್ಕೊಟ್ರೆ ಸೊ ಅದು ಬರುತ್ತೆ. ಮತ್ತು ಇಲ್ಲಿ ನೀವೇನಂತಂದರೆ ಉಮೇಶ್ ಅಂತ ಕೊಟ್ಬಿಟ್ಟು ಓಕೆ ಕೊಟ್ಟರೆ ಅದಲ್ಲಿ ಬರುತ್ತೆ. ಇಲ್ಲಿ ನಾನು ಫಾಂಟ್ ಚೇಂಜ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನೋಡಿ, ಇಲ್ಲಿ ಬಂದರೆ ಫಾಂಟು. ಇನ್ ಕೇಸ್ ನೀವು ಫಾಂಟ್ ಚೇಂಜ್ ಮಾಡಬೇಕು ಅಂತಂದರೆ ಫಾಂಟ್ ಇಲ್ಲಿ ಡಿಫ್ರೆಂಟ್ ಫಾಂಟ್ ಬರುತ್ತೆ. ಆ್ಯಂಡ್ರಾಯ್ಡ್ಗೆ ಹೋದರೆ ಮತ್ತು ಇಲ್ಲಿ ತೋರಿಸ್ತಾ ಇರುತ್ತೆ ಫಾಂಟ್ ಯಾವ ರೀತಿ ಅಂತ. ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈ ರೀತಿ ರಾಬರ್ಟ್ ಬೋಲ್ಡ್, ಈ ರೀತಿ ರಾಬರ್ಟ್ ಟೈಟಾನಿಕ್ ಯಾವುದೋ ಒಂದು ತಗೊಂಡು ನೀವು ಓಕೆ ಕ್ಲಿಕ್ ಮಾಡಿದ್ರೆ ಅದು ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆಗಿರುತ್ತೆ. ಇದನ್ನು ಕೂಡ ಅಷ್ಟೇ, ನೀವು ಎಲ್ಲಿಗಾರು ಡ್ರ್ಯಾಗ್ ಮಾಡ್ಕೋಬೋದು, ಎಷ್ಟಾದ್ರು ಡ್ರ್ಯಾಗ್ ಮಾಡ್ಕೋಬೋದು, ಎಲ್ಲಿಗಾರು ಕುಂಟ್ರಿಸ್ಬೋದು. ದೊಡ್ಡದು ಫಾಂಟ್ ಚಿಕ್ಕದಾರು ಮಾಡ್ಕೋಬೋದು, ದೊಡ್ಡದಾದ್ರೂ ಮಾಡ್ಕೋಬೋದು, ಎಡ್ಜ್ಗಾರು ಕುತ್ಕೋಬೋದು. ಸೊ ಈ ರೀತಿ. ಸೊ ತುಂಬ ಆಪ್ಷನ್ಗಳಿದೆ ಫ್ರೆಂಡ್ಸ್. ಇನ್ಕೇನು ಫಾಂಟ್ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ಫಾಂಟ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವುದು ಈ ಕಲರ್ ಬೇಕು ಅಂದರೆ ಈ ಕಲರ್ ತೊಗೊಳ್ಳಿ. ಇಲ್ಲಿ ರೇಸಿ ಇರುತ್ತೆ. ಮತ್ತು ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಈಗ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಸೊ ಹೀಗೆ ಫ್ರೆಂಡ್ಸ್. ನನಗೆ ಇದು ಬೇಡ ಅಂತಂದರೆ ನೀವು ಕ್ಲಿಕ್ ಮಾಡ್ಬೋದು, ಇದು ಬೇಡ ನನಗೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಸೊ ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ತೋರಿಸುತ್ತೆ. ಆವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಾನು. ಹೀಗೆ KineMasterರಲ್ಲಿ ತುಂಬ ಆಪ್ಷನ್ಗಳಿದೆ ಫ್ರೆಂಡ್ಸ್. ನಿಮಗೆ ವೆರೈಟಿ ಸಿಗುತ್ತೆ. ಫಿಲ್ಟರು ಮತ್ತು ಅಡ್ಜಸ್ಟ್ಮೆಂಟ್, ಆಲ್ಫಾ, ಬ್ಲೇಡಿಂಗ್ ಎಫೆಕ್ಟು, ಇನ್ ಕೇಸ್ ಆಲ್ ಸ್ಟೈಲು, ಕ್ರೋಮಾ ನೋಡಿ. ಕ್ರೋಮಾದಲ್ಲಿ ಏನು ಅಂತಂದರೆ ಕ್ರೋಮಾ ಈಗ ಇದು ಇತ್ತಲ್ವಾ, ಇದು ನಾನು ಬ್ರೈಟು ಆನ್ ಮಾಡಬೇಕು ಅಂದರೆ ನೋಡಿ ಈ ಥರ ಸಿಗುತ್ತೆ. ಈ ಥರ ಬಂದರೆ ಕ್ರೋಮಾದಲ್ಲಿ ಸಿಗುತ್ತೆ. ಸೂಪರ್ ಎಸ್, ಪಿನ್ನು, ತುಂಬ ಆಪ್ಷನ್ಗಳಿದೆ ಫ್ರೆಂಡ್. ಫೈನಲಾಗೆ ಇಷ್ಟೆಲ್ಲ ಆಪ್ಷನ್ ಆದಮೇಲೆ ಈ ವಿಡಿಯೋ ನೀವು ಸೇವ್ ಮಾಡಬೇಕು ಅಂತಂದರೆ ಸೊ ನೋಡಿ, ಇಲ್ಲಿ ಮೊದಲು ಏನಂತಂದರೆ 2023 ವರ್ಷನಲ್ಲಿ ಇಲ್ಲಿ 3 ಬಟನ್ ಇತ್ತು. ಅಲ್ಲಿ ಸೇವ್ ಮಾಡಿದ್ರೆ ಸೇವ್ ಟು ಗ್ಯಾಲರಿ ಅಂತ ಕೊಡ್ತಿತ್ತು. ಬಟ್ ಈಗ ಏನಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಡೈರೆಕ್ಟಾಗೆ ಸೇವ್ ಮಾಡ್ಬೋದು ನಾವು. ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಹೋಗ್ಬಿಟ್ಟು ಸೊ ಇಲ್ಲಿ ಕೇಳುತ್ತೆ ರೇಷಿಯೋ. ಸೊ ಎಷ್ಟು ಅಂತ ನಾವು ಮಾಮೂಲಿ ಇದು FHD ಇದೆ, 1080p30 ಇದೆ. ಸೊ ಸೇವ್ ಆ್ಯಸ್ ವಿಡಿಯೋ ಅಂತ ಕೊಟ್ಟರೆ ಸೊ ಅದು ಸೇವ್ ಆಗುತ್ತೆ. ಸೊ ಈ ಥರ ಬಂದಾಗ ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ಆಯಿತು. ಸೊ ಇದು ಸೇವ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ನಿಮ್ಗೆ ತೋರಿಸ್ತೀನಿ. ಸೊ ಸೇವ್ ಆ್ಯಸ್ ವಿಡಿಯೋ ಅಂತ ಇರುತ್ತೆ. ಸೊ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರೆ ನೀವು ಇಲ್ಲಿಗೆ ಬಂದು ನಮ್ಮದು ಏನು ಗ್ಯಾಲರಿ ಇದೆಯಲ್ಲ, ಗ್ಯಾಲರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ರೀಸೆಂಟ್ ವಿಡಿಯೋ, ಆಧಾರು, ಸ್ಕ್ರೀನ್ಶಾಟು,
ಆ ಥರ ಇದ್ದರೆ ರೀಸೆಂಟ್ ವೀಡಿಯೋಗೆ ಹೋದರೆ ಅಲ್ಲಿ ನಂದು ಸ್ಕ್ರೀನ್ಶಾಟ್ ಇರುತ್ತೆ. ನೀವು ಸ್ಕ್ರೀನ್ಶಾಟ್ ಶೂಟ್ಗೆ ಹೋದರೆ ಸ್ಕ್ರೀನ್ಶಾಟ್ ಇರುತ್ತೆ. ವೀಡಿಯೋಸ್ ಅಂತ ಹೋದರೆ ವೀಡಿಯೋಸ್ ಇಲ್ಲಿರುತ್ತೆ ಫ್ರೆಂಡ್ಸ್. ಏನು ನಾವು ಈಗ ತಾನೇ ಮಾಡೋದಲ್ಲ ಅದು ವೀಡಿಯೋ ಇಲ್ಲಿರುತ್ತೆ. ಸೊ ಯಾರ್ಯಾರು ವೀಡಿಯೋ ಬರ್ತಿದೆ ಏನೇ ಇನ್ಫಾರ್ಮೇಷನ್ ಇದ್ದರೂ ಫ್ರೆಂಡ್ಸ್ ನನಗೆ ನೀವು ಹೇಳಿ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದನ್ನು ಫಾಲೋ ಮಾಡಿ.